ಸ್ನೇಹಿತರೆಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಈ ಚಳಿಗೆ ಕರಂ ಕುರುಂ ಅವರೆಕಾಳು ಮಿಕ್ಸ್ಚರ್ ಮಾಡುವುದನ್ನ ನೋಡಿದ್ದೀರಿ. ನೋಡದೇ ಇದ್ದವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಒತ್ತಿ ನೋಡಿ. ಈಗ ನಮ್ಮ ಅಡಿಗೆ ಮನೆಗೆ ಬನ್ನಿ. ಈ ಸಂಚಿಕೆಯಲ್ಲಿ ಮೃದು ಮತ್ತು ಗರಿ ಅಕ್ಕಿ ಹಿಟ್ಟಿನ ಬಟನ್ ನಿಪ್ಪಟ್ಟು ಮಾಡೋದು ಹೇಗೆ ನೋಡೋಣ. ಈ ಬಟನ್ ನಿಪ್ಪಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಒಮ್ಮೆ ನೋಡಿ. ಅಕ್ಕಿ ಹಿಟ್ಟು, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಬಿಳಿ ಎಳ್ಳು, ಎಣ್ಣೆ, ಉಪ್ಪು, ಅಡಿಗೆ ಎಣ್ಣೆ, ಓಮಿನ ಕಾಳು, ಇಂಗು, ಖಾರದ ಪುಡಿ, ಒಟ್ಟು 11 ಸಾಮಗ್ರಿಗಳು ಬೇಕು. ಇದನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಎಂದು ನೋಡೋಣ. ಈಗ ಕುಕ್ಕರ್ಗೆ 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 2 ಚಮಚ ಹೆಸರುಬೇಳೆ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಕೈಯಾಡಿಸಿ ತೊಳೆದುಕೊಳ್ಳಬೇಕು. ತೊಳೆದ ನೀರು ಚೆಲ್ಲಿ ಮತ್ತೆ ಎಲ್ಲವೂ ನೆನೆಯುವಷ್ಟು ನೀರು ಹಾಕಿ ಈಗ ಕುಕ್ಕರ್ ಮುಚ್ಚಳ ಹಾಕಿ ಬೇಯಲು ಇಡಿ. 5 ರಿಂದ 6 ಸೀಟಿ ಹೊಡೆಯಲು ಬಿಡಿ. ನಂತರ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ವೆಯ್ಟ್ ಇಳಿಯಲು ಬಿಡಿ. ವೆಯ್ಟ್ ಇಳಿದಾದ ಮೇಲೆ ಮುಚ್ಚಳ ತೆಗೆದು ಚೆನ್ನಾಗಿ ಬೆಂದಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಬೆಂದ ಮಿಶ್ರಣವನ್ನು ಹಾಕಿ ಅದನ್ನು ಸ್ಮ್ಯಾಶ್ ಮಾಡಿ ಮೆತ್ತಗೆ ಆಗುವಂತೆ ಮಾಡಿ. ಈಗ ಅದರ ಮೇಲೆ ಒಂದು ದೊಡ್ಡ ಕಪ್ಪಿನಷ್ಟು ಅಂದರೆ ಸುಮಾರು 200 ಗ್ರಾಂ ಅಕ್ಕಿ ಹಿಟ್ಟು ಹಾಕಿ, 1 ಚಮಚ ಬಿಳಿ ಎಳ್ಳು ಹಾಕಿ, 1 ಚಮಚ ಖಾರದ ಪುಡಿ ಹಾಕಿ, ಅರ್ಧ ಚಮಚ ಓಮಿನ ಕಾಳು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಚಮಚ ಬೆಣ್ಣೆ ಹಾಕಿ, ಸ್ವಲ್ಪ ಪುಡಿ ಇಂಗು ಹಾಕಿ. ನಂತರ ಎಲ್ಲವೂ ಚೆನ್ನಾಗಿ ಮಿಶ್ರಣವಾಗುವಂತೆ ಕೈಯಿಂದ ಕಲಸಿ. ಅಗತ್ಯವಿದ್ದರೆ ಕಲಸುವಾಗ ಸ್ವಲ್ಪ ನೀರು ಹಾಕಿಕೊಳ್ಳಿ. ಹಿಟ್ಟು ಹದವಾದಷ್ಟು ಉತ್ತಮ. ಈಗ ಒಲೆಯ ಮೇಲೆ ಕರಿಯುವ ಬಾಣಲೆ ಇಟ್ಟು ಕರಿಯಲು ಸಾಕಾಗುವಷ್ಟು ಅಡಿಗೆ ಎಣ್ಣೆ ಹಾಕಿ ಬಟನ್ ನಿಪ್ಪಟ್ಟು ತಟ್ಟಲು 2 ಬಟರ್ ಪೇಪರ್ ಇಲ್ಲ ಬಾಳೆ ಎಲೆ ಮತ್ತು ಬಟರ್ ಪೇಪರ್ ಇಟ್ಟುಕೊಳ್ಳಿ. ಈಗ ಕಲಸಿದ ಹಿಟ್ಟನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಬಾಳೆ ಎಲೆಯ ಮೇಲೆ ಸ್ವಲ್ಪ ಅಂತರದಲ್ಲಿ ಇಡಿ. ಸುಮಾರು 10 ರಿಂದ 15 ಉಂಡೆಗಳನ್ನು ಇಟ್ಟ ಮೇಲೆ ಅದರ ಮೇಲೆ ಬಟರ್ ಪೇಪರ್ ಮುಚ್ಚಿ ಕೈಯಿಂದ ಉಂಡೆಗಳು ಚಪ್ಪಟೆ ಆಗುವ ಹಾಗೆ ಒತ್ತಬೇಕು. ನಂತರ ಬಟರ್ ಪೇಪರ್ ಹೊರ ತೆಗೆದು ಒಂದೊಂದೇ ಚಪ್ಪಟೆ ಆಕಾರದ ನಿಪ್ಪಟ್ಟನ್ನು ಕಾದ ಎಣ್ಣೆಯ ಬಾಣಲೆಗೆ ಹಾಕಿ ನಿಪ್ಪಟ್ಟು ಎರಡೂ ಕಡೆಯೂ ಗರಿ ಆಗಲು ಮಗುಚಿ ಹಾಕುತ್ತಿರಬೇಕು. ಎಣ್ಣೆಯ ಮೇಲೆ ಗುಳ್ಳೆಗಳು ನಿಂತು ಚೆನ್ನಾಗಿ ಕರಿದ ಮೇಲೆ ಕರಿದ ಬಟನ್ ನಿಪ್ಪಟ್ಟನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ಹೀಗೆ ಕಲಸಿದ ಹಿಟ್ಟು ಖಾಲಿಯಾಗುವ ತನಕ ಮಾಡುತ್ತಾ ಹೋಗಿ. ಈಗ ಅಕ್ಕಿ ಹಿಟ್ಟಿನ ಬಟನ್ ನಿಪ್ಪಟ್ಟು ಸವಿಯಲು ಸಿದ್ಧ. ಈ ರುಚಿಕರ ನಿಪ್ಪಟ್ಟು ಬಹಳ ಗರಿಯ ಜೊತೆ ಮೃದುವಾಗಿರುತ್ತದೆ. ಆರಿದ ಮೇಲೆ ಇದನ್ನು ಗಾಳಿ ಆಡದ ಡಬ್ಬಿಯಲ್ಲಿ ತುಂಬಿ ಇಟ್ಟುಕೊಂಡು ಆಗಾಗ ಬಳಸಬಹುದು. ಮಕ್ಕಳಿಂದ ವಯಸ್ಸಾದವರವರೆಗೂ ಇಷ್ಟವಾಗುವ ಹೆಚ್ಚು ಎಣ್ಣೆ ಕುಡಿಯದ ಈ ಬಟನ್ ನಿಪ್ಪಟ್ಟು ನಿಮಗೆ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ, ರುಚಿಯನ್ನು ಇತರರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೆ ಇಂತಹ ವಿಷಯಗಳಿಗಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.